or personal use tips the balance in favor of fair use. ಚೀಪ್ ವರ್ಸಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫುಡ್ನ ನಾವು ಚಾಲೆಂಜ್ ಮಾಡಕ್ಕೆ ಕೊಟ್ಟಿದ್ದೀವಿ. ಬಿರಿಯಾನಿ ತಗೊಂಡ್ಲ ಏನು ತಗೊಂಡ್ಲಿ? 80 ರೂಪೀಸ್ಗೆ ಈ ರೇಂಜಿಗೆ ಟೇಸ್ಟ್ ಕೊಡ್ತಾ ಇದೆ ಅಂದರೆ ಮಸ್ತಾಗಿದೆ ಬ್ರೋ. ಒನ್ ಮೋರ್ ಅನ್ಬೇಕು ನೀವು. ಮೀನು ನಾವು ಎಗ್ ರೈಸ್ ತಿನ್ನಕ್ಕೆ ಬಂದಿದ್ದೀವಿ. ಜೊತೆಗೆ ರಂಜುನು ಬಂದವನೆ. ದೊಡ್ಡ ಹೀರೋ ಏನೋ ನೀನು. ಅಂತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋ ಆಗಬೇಕು. ಬ್ರೋ ಇವತ್ತು ನಾವಂತೂ ಕಾಸ್ಟ್ಲಿಯೆಸ್ಟ್ ಬಿರಿಯಾನಿ ತಿನ್ನೋದಕ್ಕೆ ಅಂಪೈರ್ ಹೋಟ್ಲಿಗೆ ಬಂದಿದ್ದೀವಿ. ಬನ್ನಿ ಆ ಬಿರಿಯಾನಿ ತಿಂದು ಟೇಸ್ಟ್ ಯಾವ ಥರ ಇರುತ್ತೆ ನೋಡೋಣ. ಅಣ್ಣ ಬಾಸು ಕಾಣಿಸ್ತಾ ಇದೆ. ಇಷ್ಟು ದೊಡ್ಡ ದೇಹ ಅಂದ್ಮೇಲೆ ಕಾಲ್ ಕಾಣದೇ ಇರುತ್ತೇನೋ. ಊಟ ಮಾಡಿದ್ರಾ? ಮಾಡ್ತೀರಾ? ಇಲ್ಲೇ ರೀ ತೊಗೊಂಬರ್ತೀವಿ. ಇಲ್ಲಿ ಹೋಟ್ಲಲ್ಲಿ 2 ನಿಮಿಷ ಇಲ್ಲೇ ರೀ, ಬರ್ತೀವಿ ತೊಗೊಂಬರ್ತೀವಿ. ನೀವು ಮಾಡುವಂತಹ ಪ್ರತಿಯೊಂದು ಲೈಕು, ಶೇರು, ಸಬ್ಸ್ಕ್ರೈಬು ಮತ್ತೊಬ್ಬರಿಗೆ ಸಹಾಯ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ನೀಡಿದಂತಾಗತ್ತೆ. ಪ್ಲೀಸ್ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಒಂದು ಬಿರಿಯಾನಿ ಪಾರ್ಸಲ್ ಕೊಡ್ತೀರಾ? ಕೊಡಿ. ಯಾವ ನಿಮ್ಮದು? ಕೊಡಿಪಡೆನಾ ಮಾಡಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಚೀಪ್ ವರ್ಸಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫುಡ್ನ ನಾವು ಚಾಲೆಂಜ್ ಮಾಡಕ್ಕೆ ಕೊಟ್ಟಿದ್ದೀವಿ. ಸೊ ಇವತ್ತು ನಾವು ಬಂದಿದ್ದೀವಿ ಚಿಕನ್ ಬಿರಿಯಾನಿ 80 ರೂಪೀಸಿಂದ ಸ್ಟಾರ್ಟು. ಮತ್ತು ಲಿವರ್ ರೈಸ್ ಕೂಡ ಇದೆ, ಎಗ್ ರೈಸು, ಚಿಕನ್ ಕಬಾಬ್ ಎಲ್ಲ ಸಿಗುತ್ತೆ. ಬನ್ನಿ ಹೆಂಗಿರುತ್ತೆ ಅಂತ ಹೋಟ್ಲಲ್ಲಿ ಟೇಸ್ಟ್ ಮಾಡಿ ನೋಡೋಣ. ಟೇಸ್ಟ್ ಮಾಡಿ ಹೇಳ್ತೀವಿ ಯಾವ ಥರ ಅಂತ. ಬಿರಿಯಾನಿ ಸ್ಮೆಲ್ಲಲ್ಲೇ ಸಕ್ಕತ್ತಾಗಿ ಬರ್ತಾ ಇದೆ, ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ. ಏನೇನು ಸಿಗುತ್ತೆ ನಿಮ್ಮ ಹೋಟ್ಲಲ್ಲಿ? ಸರ್ ಎಗ್ ರೈಸು, ಗುಂಡಿಗೆ ಲಿವರ್ ರೈಸು, ಗುಂಡಿಗೆ ಲಿವರ್ ಫ್ರೈ, ಕಬಾಬು, ಬಿರಿಯಾನಿ, ಕುಷ್ಕ ಡೈಲಿ ಸಿಗುತ್ತೆ. ಸೋಮವಾರ ಮಾತ್ರ ರಜಾ. ಬನ್ನಿ ಲೊಕೇಶನ್ ಟೇಸ್ಟ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನ್ ಹಾಕೊಡ್ತೀನಿ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ಕೂತ್ಕೊಳ್ಳಿಕ್ಕೂ ಜಾಗ ಸಕ್ಕತ್ತಾಗಿದೆ. ಛತ್ರಿ ಮತ್ತೆ ಟೇಬಲ್ ಹಾಕಿದ್ದಾರೆ, ಒಂದು ಮೊಸರು ಬಜ್ಜಿ ಕೊಟ್ಟಿದ್ದಾರೆ, ಮತ್ತೆ ಇದೊಂದು ಸೇರ್ವಾ ಕೊಟ್ಟಿದ್ದಾರೆ. ಚಿಕನ್ ಬಿರಿಯಾನಿ ಪೀಸ್ಗಳು ಕೂಡ ಕೊಟ್ಟಿದ್ದಾರೆ. 80 ರೂಪೀಸ್ ಬಿರಿಯಾನಿ. ಮತ್ತೆ ರೈಸ್ ಸ್ಮೆಲ್ಲು ಚೆನ್ನಾಗಿದೆ, ಫ್ಲೇವರ್ ಸಕ್ಕತ್ತಾಗಿ ಬರ್ತಾ ಇದೆ. ಬಿರಿಯಾನಿ ತಗೊಂಡ್ಲ ಏನು ತಗೊಂಡ್ಲಿ? 80 ರೂಪೀಸ್ಗೆ ಈ ರೇಂಜಿಗೆ ಟೇಸ್ಟ್ ಕೊಡ್ತಾ ಇದೆ ಅಂದರೆ ಮಸ್ತಾಗಿದೆ ಬ್ರೋ. ನನ್ನ ಪ್ರಕಾರ ನೀನು ಬಿರಿಯಾನಿ ತಿನ್ನೋದೇ ಒಳ್ಳೇದು. ಎಗ್ ರೈಸ್ ಬೇಡ ಅಂಚ. ಎಗ್ ರೈಸ್ ಯಾವ ಬೇಕಾದ್ರೂ ತಿನ್ಬೋದು, ಈ ಥರ ಟೇಸ್ಟ್ ಚೆನ್ನಾಗಿದೆ. ಒನ್ ಮೋರ್ ಅನ್ಬೇಕು ನೀವು. ನಾನು ಚಿಕನ್ ಬಿರಿಯಾನಿ ಅವನು ಎಗ್ ರೈಸ್ ತೊಗೋತೀನಿ ಅಂತ ಇದ್ದ, ಬಟ್ ನಾನು ಬೇಡ, ಚಿಕನ್ ಬಿರಿಯಾನಿ ತಿನ್ನು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಎಗ್ ರೈಸ್ ಬೇಡ, ಚಿಕನ್ ಬಿರಿಯಾನಿ ಚೆನ್ನಾಗಿದೆ ತಗೋ. ಇವ್ರಿಗೊಂದು ಅದು ಚೆನ್ನಾಗಿದೆಯಾ? ಹೌದಾ, ಮಾಡ್ತೀರಾ? ಒಂದು ಎಗ್ ರೈಸ್ ಮಾಡ್ಬಿಡಿ ಹೋಗ್ಲಿ. ಓಕೆ, ನನ್ನ ಸಜೆಷನ್ ಬೇಡ, ನಿನ್ನ ಸಜೆಷನ್ ತಿನ್ನು. ಅಣ್ಣವ್ರು ಯಾವ ಥರ ಮಾಡ್ತಾರೆ ನೋಡ್ಕೊಂಡು. ಲಿವರ್ ಇದೇನಿದು? ಗುಂಡಿಗೆ ಲಿವರ್ ಫ್ರೈ ಹೇಳೋದಲ್ಲ ಅವಾಗಲೇ. ಗುಂಡಿಗೆ ಲಿವರ್ ಫ್ರೈ ಕಡೆ ಬೇಯ್ತಾ ಇದೆ. ಎಗ್ ರೈಸು ತವಾದಲ್ಲಿ ಮಾಡ್ತಿದ್ದಾರೆ. ನೋಡೋಣ ಏಮಿ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನೋಡೋಣ. ನಾನು ಬಿರಿಯಾನಿ ತಿಂತಾ ಇರ್ತೀನಿ, ನೀನು ಮಾಡ್ಕೊಂಬ. ಆಯ್ತು, ಓಕೆ. ಅದೇನು ಅಂಕಲ್, ನಾರ್ಮಲ್ ರೈಸ್ ಅವ್ರ ಜೀರಾ ರೈಸಾ? ಮಸಾಲೆ ಹಾಕಿರ್ತೀರಾ? ಥ್ಯಾಂಕ್ ಯು ಅಂಕಲ್. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಬ್ರೋ. ವಿತ್ ಎಕ್ಸ್ಟ್ರಾ ಸ್ಪೈಸಸ್ಸು ನೋಡಲಿಕ್ಕೆ ಭಾರಿ ಕಾಣಿಸ್ತಾ ಇದೆ ಬ್ರೋ. ನೀನೊಂದ್ಸಲಿ ಟೇಸ್ಟ್ ಮಾಡಿ ನೋಡು. ಎಗ್ ರೈಸಾ? ಹಾಂ. ಅಯ್ಯಪ್ಪ ಸುಡ್ತಾ ಇದೆ. ಗ್ರೇವಿ ಜೊತೆ ನೋಡ್ರಿ, ಗ್ರೇವಿ ಜೊತೆ ನೋಡಿ. ಸೂಪರ್ ಆಗೈತೆ. ಇದೇನು ಗ್ರೇವಿ? ಲಿವರ್ ಫ್ರೈದು ಗ್ರೇವಿ. ಎಗ್ ರೈಸೇ ಭಾರಿ ಐತೆ. ಸಕ್ಕತ್ತಾಗಿದೆ. ಬೇರೆ ಕಡೆ ತಿಂದಿದ್ದಕ್ಕಿಂತ ಇದು ಡಿಫ್ರೆಂಟ್ ಅನಿಸ್ತೈತೆ ನನಗೆ. ಸರ್ ಎಷ್ಟು ದಿನದಿಂದ ಊಟ ಮಾಡ್ತಾ ಇದ್ರಿ ಇಲ್ಲಿ? ಒಂದು 6 ತಿಂಗಳು. ಇದು ಟೇಸ್ಟಲ್ಲಿ ಏನು ಕಾಂಪ್ರಮೈಸ್ ಇಲ್ವಾ? ಸೂಪರ್ ಕಾಂಪ್ರಮೈಸ್ ಏನಿಲ್ಲ, ಇವಾಗಿಂದನೇ ಸೇಮ್ ನಮ್ಮದೇ. ಒಂದೇ ಇದು ನೋಡಿ, ಎಲ್ಲಿ ಹೋದ್ರೂ ಇಲ್ಲಿಗೆ ಬರ್ತೀವಿ. ಎಲ್ಲಾದರೂ ಇಲ್ಲಿಗೆ ಸೂಪರ್ ಟೇಸ್ಟ್, ಒಳ್ಳೆ ಟೇಸ್ಟು. ಟೇಸ್ಟಲ್ಲಿ 6 ತಿಂಗಳಿಂದ ಏನು ಚೇಂಜ್ ಆಗಿಲ್ಲ, ಚೇಂಜ್ ಇಲ್ಲ. ಬಟ್ ಬೇರೆ ಇದು ಯಾವುದೇ ಅದು ಮಾಮೂಲಿ ಇದು ಪೌಡ್ರ್ ಹಾಕ್ತಾರಲ್ಲ, ಅದಿಲ್ಲ. ಕೆಮಿಕಲ್ಸ್ ಯಾವುದು ಯೂಸ್ ಮಾಡಲ್ಲ. ನೋ ಪ್ರಾಬ್ಲಮ್. ಓನ್ಲಿ ಮನೆ ಫುಡ್. ಮನೆ ಫುಡ್ ಇದ್ದಂಗೆ ಇರ್ತಲ್ಲ. ಸೂಪರ್. ನಾನು ತಿಂದ ಮಸ್ತಾಗಿದೆ, ಅದು ಸೂಪರ್ ಆಗಿದೆ, ಚೆನ್ನಾಗಿದೆ. ಅಂಕಲ್ ಆಯಿಲ್ ಎಲ್ಲ ಯೂಸ್ ಮಾಡಿದ್ದು ನೀವು ವಿಡಿಯೋದಲ್ಲಿ ನೋಡಿರ್ತೀರಾ. ಸ್ಪೈಸಿ ಆಗಿದೆ. ಟೇಸ್ಟ್ ನೋಡೋಣ. ಅಣ್ಣನ ಒಂದ್ಸಲಿ ಹೇಳಿಬಿಟ್ಟು ರಿವ್ಯೂ ಕೊಟ್ಟಿದ್ದಾರೆ, ಇವಾಗ ನಾನು ಟೇಸ್ಟ್ ಮಾಡಬೇಕು. ನನಗಂತೂ ಭಾಳ ಇಷ್ಟ ಆಗೋಯ್ತು ಎಗ್ ರೈಸ್ ಮಾತ್ರ. ಬ್ರೋ ಎಗ್ ರೈಸ್ ಇಷ್ಟ ಆಯ್ತಾ? ಇವಾಗ ಇಷ್ಟ ಆಯ್ತು ನನಗಂತೂ. ನಾನು ಟೇಸ್ಟ್ ನೋಡ್ತೀನಿ, ನೋಡ್ಬಿಟ್ಟು ಹೇಳ್ತೀನಿ. ಚೆನ್ನಾಗಿದೆ ಬ್ರೋ. ಬೇರೆ ಕಡೆ ಎಲ್ಲೂ ಈ ಥರ ಎಗ್ ರೈಸ್ ನಾನು ತಿಂದೇ ಇಲ್ಲ.
ಅವ್ರು ಸಪ್ರೇಟ್ ಮಸಾಲ ರೈಸ್ ಮಾಡ್ಕೊಂಡು ಅದಕ್ಕೆ ಬೇರೆ ಹಾಕಿರೋದು. ವಿಡಿಯೋದಲ್ಲಿ ನೋಡ್ದಂಗೆ ಅವರು ಸಪ್ರೇಟು ರೈಸ್ ಬೇರೆ ಥರ ಮಾಡಿದ್ದಾರೆ. ನಾನು ಮಾಡಿದ್ದು ನೋಡಿಲ್ಲ, ಬಟ್ ಟೇಸ್ಟ್ ಮಾತ್ರ ತಿಂದು ಸಕ್ಕತ್ತಾಗಿದೆ. ನಾರ್ಮಲ್ ತಿನ್ನೋಕ್ಕೂ ಚೆನ್ನಾಗಿದೆ, ಗ್ರೇವಿ ಜೊತೆ ಇನ್ನೂ ಚೆನ್ನಾಗಿದೆ. ಇದರಲ್ಲಿ ನೋಡಿ ಮೊದಲನೇದಾಗಿ ಮೇಯ್ನ್ ನಾನು ಇಷ್ಟಪಡೋದು ಬಾಳೆ ಎಲೆಯಲ್ಲಿ ಕೊಟ್ಟಿದ್ದಾರೆ. ಪೀಸು ಚೆನ್ನಾಗಿ ಕೊಟ್ಟಿದ್ರು ನೋಡಿ, ಎಲ್ಲ ಮೂಳೆಗಳು ಇಟ್ಟಿದ್ದೀನಿ ಸೈಡಲ್ಲಿ. ಶಿವ ತೃಪ್ತನಾದ. ಆ ಶಿವ ಅಲ್ಲ, ನಮ್ಮ ಮಟ್ಟಲ್ಲಿರೋ ಶಿವ. ನನಗಂತೂ ಖಾಲಿ ಆಗೋಯ್ತು ಬಿರಿಯಾನಿ ಖಾಲಿ. ಫುಲ್ ತಿಂದು ಇಷ್ಟೇ ಆಗೋದೆ ನಾನಂತೂ. ಈಗ ಎಗ್ ರೈಸ್ ತಿಂತೀನಿ ನಾನು. ವೆಂಕಟೇಶ್ವರ ಸ್ವಾಮಿ ಕಬಾಬ್ ಕಾರ್ನರ್ ಅಂದ್ಬಿಟ್ಟು. ಸರ್ ನಿಮ್ಮ ಹೋಟೆಲ್ ಟೈಮಿಂಗ್ ಏನು ಮತ್ತು ಅಡ್ರೆಸ್ ಏನು ಇಲ್ಲಿದು? ನಾಗದೇವನಹಳ್ಳಿ RK ವೈನ್ಸ್ ಹತ್ರ. ಟೈಮಿಂಗ್ಸು 1 ಗಂಟೆಯಿಂದ ನೈಟ್ 11 ಗಂಟೆ. ವಾರದಲ್ಲಿ ಒಂದು ದಿವಸ ರಜೆ ಆಗ್ತದೆ. ಸೋಮವಾರ ರಜೆ ಇರುತ್ತೆ. ಟೇಸ್ಟ್ ಮಾತ್ರ ಚಿಂದಿಯಾಗಿತ್ತು. ಎಗ್ ರೈಸ್ ಮಾತ್ರ ಚಿಂದಿಯಾಗಿತ್ತು. ನಾನೇನು ಅನ್ಕೊಂಡಿದ್ದೆ, ಸಕಾಲಾಗಿತ್ತು. ಯಾವುದು? ಬಿರಿಯಾನಿ ಎಗ್ ರೈಸ್ ತಿಂದೆ. ಎಗ್ ರೈಸ್ ಹತ್ರ ಇಸ್ಕೊಂಡು ತಿಂದೆ, ಸಕಾಲಾಗಿತ್ತು. ಟೇಸ್ಟ್ ಮಾತ್ರ. ಕಬಾಬ್ ತಿಂದಿಲ್ಲ, ತಿನ್ಕೊಂಬಿಡಿ ಅಮ್ಮಿ. ಟೇಸ್ಟ್ ಮಾಡು. ಬಿಸಿ ಹಾಕ್ತಿದ್ದಾರೆ ಇವಾಗಲೇ. ಹೊಗೆ ಹೋಯ್ತೈತೆ. ಹೊಗೆ ಹೋಯ್ತೈತೆ. ತಿಂದು ಟೇಸ್ಟ್ ಮಾಡ್ಬಿಡ್ತೀವಿ ಇವ್ರಿಗೆ. ಆಲ್ರೆಡಿ ಎಗ್ ರೈಸು ಅಣ್ಣ ಬಿರಿಯಾನಿ ತಿಂದು ಫುಲ್ ಆಗಿದೆ. ಫುಲ್ ಆಗ್ಬಿಟ್ಟಿದೆ. ಹಾಂ, ಜಸ್ಟ್ ಟೇಸ್ಟಿಗೋಸ್ಕರ ಇಸ್ಕೊಂಡಿದ್ದು. ಓಕೆ, ಲಿವರ್ ಒಂದು ಹಾಕ್ಬಿಟ್ಟಿದ್ದಾರೆ ನಮಗೋಸ್ಕರ ಸ್ಪೆಷಲಾಗಿ. ಬಟ್ ಇವಾಗ ಹೊಟ್ಟೆ ತುಂಬೋಗೈತೆ, ಆದರೂ ಇವ್ರಿಗೋಸ್ಕರ ತಿಂತಾ ಇದ್ದೀವಿ. ಒಂದು ಗಂಟೆ ಕೊಟ್ಬಿಡಿ. ಲಿವರ್ ಟೇಸ್ಟ್ ಮಾಡಿಬಿಡೋಣ. ತಿನ್ನೋ ಎಮ್ಮೆ. ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ ಇವರು. ನಾನಂತೂ ಮಧ್ಯಾಹ್ನ ನಾಷ್ಟ ಮಾಡಿದವನು, ಆದರೂ ಅಣ್ಣ ಬಿಡ್ತಾ ಇಲ್ಲ. ಈ ಕಾನ್ಸೆಪ್ಟ್ ಇದೆ ಅಂತಲೇ ನನಗೆ ಮರ್ತೇ ಹೋಗ್ಬಿಟ್ಟಿತ್ತು. ಟೇಸ್ಟ್ ಸರ್ಪ್ರೈಸ್ ಆಗಿ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಸರ್ಪ್ರೈಸ್ ಆಗಿ ಗೊತ್ತಿಲ್ಲ ನನಗೂ. ಇಲ್ಲಿ ಬಂದ್ಮೇಲೆ ಹೇಳ್ತಾ ಇದ್ದೆ ಅಣ್ಣ ನೋಡೋಣ. ತಿನ್ನೋ ನಾನು ಲಿವರೇ ತಿನ್ನಲ್ಲ. ಈ ನಡುವೆ ನಾನು ಅಣ್ಣನ ಜೊತೆ ಸೇರ್ಕೊಂಡು ಲಿವರ್ ಟ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಜೊತೆ ತಿನ್ಬೇಕಂತ ಹೇಳ್ತವ್ರು ಹಾಕೋರು. ಈರುಳ್ಳಿ ಅಂಟ್ಕೊಂಡು ಗೈಸ್, ನೀವು ಒಂದು ಟೈಮ್ ಈ ಕಡೆ ಬಂದು ಟ್ರೈ ಮಾಡಿ. ಸಕ್ಕತ್ತಾಗಿದೆ. ನನಗಂತೂ ಬಿರಿಯಾನಿ ಸಕ್ಕತ್ ಇಷ್ಟ ಆಯಿತು. ಎಗ್ ರೈಸು ಎಸ್ಪೆಷಲಿ ಇನ್ನೂ ಇಷ್ಟ ಆಯ್ತು ನನಗಂತೂ ಸಖತ್ತು. ಲಿವರೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಮಸಾಲ ಇದೆಯಲ್ಲ, ಜಾಸ್ತಿ ಮಸಾಲ ಅನ್ಸಲ್ಲ. ಲಿಮಿಟೆಡ್ ಖಾರ ಮತ್ತು ಮಸಾಲನೂ ಅಷ್ಟೇ ಲಿಮಿಟ್ ಮಸಾಲ ಇದೆ. ಸಕ್ಕತ್ತಾಗಿದೆ ಮಾತ್ರ, ಅಲ್ಟಿಮೇಟ್ ಟೇಸ್ಟು. ಮೀನು ನಾವು ಎಗ್ ರೈಸ್ ತಿನ್ನಕ್ಕೆ ಬಂದಿದ್ದೀವಿ. ಟೇಸ್ಟು ತಿನ್ಬಿಟ್ಟು ಹೇಳ್ತೀವಿ ಹೆಂಗಿರ್ತದೆ ಅಂತ. ಕೋಳಿ ಮೊಟ್ಟೆ, ವೈಟ್ ರೈಸ್, ನಾನು ಹ್ಯಾಂಡ್ ವಾಶ್ ಚೆನ್ನಾಗಿ ಮಾಡಿದ್ದಾರೆ. ಸಖತ್ತಾಗಿದೆ. ಗಾಡಿ ಮಾತ್ರ ಸಖತ್ತಾಗಿ ಮಾಡ್ಸವ್ರೆ. ಸೂಪರ್ ಆಯ್ತು ಗಾಡಿ ಮಾತ್ರ. ಜೊತೆಗೆ ರಂಜುನು ಬಂದವನೇ. ದೊಡ್ಡ ಹೀರೋ ಏನೋ ನೀನು. ಅಂತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋ ಆಗಬೇಕು. ಎಲ್ಲೇ ತಿಂದ್ರು, ಯಾವ ಹೋಟ್ಲಲ್ಲಿ ತಿಂದ್ರು, ರೋಡ್ ಸೈಡಲ್ಲಿ ತಿನ್ನೋ ಮಜಾನೇ ಬೇರೆ. ಒಂದ್ ತಿಳ್ಕೊ, ಕಾಲೆಳೆಯವರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ. ಪ್ರೀತಿ ಅಭಿಮಾನ ಇಟ್ಟರ ಜನ ಹೃದಯದಲ್ಲಿರ್ತಾರೆ. ಸರಿಯಾಗಿ ನೋಡ್ಕೊಳ್ರಿ ಅವನ್ನ. ಎಗ್ ರೈಸ್ ರೆಡಿಯಾಗಿ ಕೊಟ್ಟಿದ್ದಾರೆ. ತಿಂದ್ಬಿಟ್ಟು ಟೇಸ್ಟ್ ಮಾಡಿಬಿಡೋಣ ಹೆಂಗಿದೆ ಅಂತ. ನೀಟಾಗಿ ಶಿಸ್ತಾಗಿ ಬಾಳೆ ಎಲೆ ಎಲ್ಲ ಹಾಕಿ ನೀಟಾಗಿ ಮಾಡಿದ್ದಾರೆ. ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲ ಇವ್ರ ಹತ್ರ. ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ. ಹೆಂಗೈತಪ್ಪ ಎಮ್ಮೆ? ನಾಟ್ ಬ್ಯಾಡ್. ರಂಜು ಹೆಂಗಪ್ಪ ಕಬಾಬು? ಎಲ್ಲ ಮೂಳೆ, ನಾನು ವಿಡಿಯೋ ಮಾಡೋ ಸ್ವಲ್ಪ ಬರೀ ಮೂಳೆ ಮಡಗಿದ್ಯಲ್ಲ. ಇವನು 3 ಪೀಸ್ ಮಾಡ್ಕೊಂಡು ಪರವಾಗಿಲ್ಲ. 1 ಪೀಸ್ ನಾನು ತಿಂತೀನಿ. ಟೇಸ್ಟ್ ಮಾಡೋಣ. ಲೆಗ್ ಪೀಸ್ ತೊಗೊತಾ ಇದ್ದೀನಿ. ಗಾಡಿ ಮಾತ್ರ ಸಕ್ಕತ್ತಾಗಿ ಮಾಡಿಸಿದ್ದಾರೆ ಅವರು. ನೋಡಿ ಇಲ್ಲೆಲ್ಲ ಲೈಟಿಂಗ್ ಎಲ್ಲ ಚಿಂದಿಯಾಗಿದೆ. ಅದು ಇದೇನು ಮೇಲ್ಗಡೆ ಇರೋದು? ಈ ಟ್ಯಾಂಕ್ ಇದು ನೀರು ಟ್ಯಾಂಕ್ ಎಲ್ಲ ಮಾಡಿಸಿದ್ದಾರೆ. ಏನಿಲ್ಲ ಅನ್ನಂಗಿಲ್ಲ ಗಾಡಿನಲ್ಲಿ. ಮತ್ತು ಇದು ಎಕ್ಸಿಸ್ಟ್ ಫ್ಯಾನು ಮತ್ತು ಕ್ಯಾಶ್ ಬಾಕ್ಸು ಎಲ್ಲ ನೋಡಿ ನೀಟಾಗಿ ಶಿಸ್ತಾಗಿ ಮಾಡ್ಕೊಂಡವ್ರೆ. ಪ್ರತಿಯೊಂದು ಚೆನ್ನಾಗೈತೆ. ಮತ್ತು ನೋಡಿ ಇದೇ ಮೇನ್ ಬೇಕಾಗಿರೋದು, ಬಾಳೆ ಎಲೆಯಲ್ಲಿ ಊಟ ಕೊಡ್ತಿದ್ದಾರೆ. ಮತ್ತು ಇದೆಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ.
ಮತ್ತೆ ರೋಡ್ ಸೈಡ್ ಅಂತ ಏನು ಕಾಂಪ್ರಮೈಸ್ ಇಲ್ಲ ಗುರು, ಎಲ್ಲ ಪ್ರತಿಯೊಂದು ಶಿಸ್ತಾಗಿ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದೆ ಗುರು. ಇವತ್ತು ನಾವಂತೂ ಕಾಸ್ಟ್ಲಿಯೆಸ್ಟ್ ಬಿರಿಯಾನಿ ತಿನ್ನೋದಕ್ಕೆ ಅಂಪೈರ್ ಹೋಟ್ಲಿಗೆ ಬಂದಿದ್ದೀವಿ. ಬನ್ನಿ ಆ ಬಿರಿಯಾನಿ ತಿಂದು ಟೇಸ್ಟ್ ಯಾವ ಥರ ಇರುತ್ತೆ ನೋಡೋಣ. ಅಣ್ಣ ಬಾಸು ಬ್ರೋ ಎಂಟ್ರಿ ಆಗ್ತಾ ಇದ್ದಂಗೆ ಟಿಶ್ಯೂ ಪೇಪರ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟವ್ರು ಆಲ್ರೆಡಿ, ವಾಟರ್ ಬಾಟಲ್ ಸಮೇತ. ಸೊ ಇವಾಗ ಆರ್ಡ್ರ್ ಮಾಡೋಣ. ಒಂದು ಚಿಕನ್ ಬಿರಿಯಾನಿ. ಹಾಂ, ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಬಟ್ 2 ಬಿಸಿ ಬಿಸಿ ಪ್ಲೇಟ್ ತಂದು ಕೊಟ್ಟಾರೆ. ಸುಡ್ತೈತೆ ಯಾಕೆ ಅಂತ ಗೊತ್ತಿಲ್ಲ. ಇದು ಏನಾದರೂ ಇದ್ದಿದ್ರೆ ಬ್ಯಾಕ್ಟೀರಿಯಾಸ್ ಇದ್ರೆ ಸಾಯಬೇಕು ಅಂದ್ಬಿಟ್ಟು ಬಿಸಿ ಮಾಡ್ತಾರೆ ಅನಿಸುತ್ತೆ ಮೇ ಬಿ. ಎಂಪರರ್ ಸ್ಪೆಷಲ್ ಏನೋ ಮೋಸ್ಟ್ಲಿ. ಎಂಪರರ್ ಸ್ಪೆಷಲ್. ಹಾಂ, ಬಿಸಿ ಇದೆ ಅಟ್ಟೆ. ಗುರು ಆರ್ಡ್ರ್ ಮಾಡಿ ಅರ್ಧ ಗಂಟೆ ಆಯಿತು, ಇನ್ನೂ ಬಿರಿಯಾನಿ ಬಂದಿಲ್ಲ. ಹೊಟ್ಟೆ ಹಸ್ಕೊಂಡು ಕೂತಿದ್ದೀವಿ. ಹೊಟ್ಟೆ ಹಸಿವಾಗ್ತಾ ಇದೆ ಪಿತಾಜಿ. ಇನ್ನು 10 ನಿಮಿಷದಲ್ಲಿ ಊಟ ಮಾಡಲಿಲ್ಲ ಅಂತಂದ್ರೆ ನನ್ನ ಪ್ರಾಣ ಗೊತ್ತಿ ಕಟ್ಟಾಗುತ್ತೆ ಪಿತಾಜಿ. ಅಯ್ಯೋ ಹೆಂಗೈತಪ್ಪ ಎನ್ವೈರ್ಮೆಂಟು? ಎನ್ವೈರ್ಮೆಂಟ್ ಚೆನ್ನಾಗಿದೆ, ಬಟ್ ಸಾಂಗ್ ಸರಿ ಇಲ್ಲ ಅಂತ್ಯಾ? ಸರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬ್ರೋ ನೋಡೋದಕ್ಕೆ ದೊಡ್ಡ ಹೋಟ್ಲು, ಬಟ್ ನಮ್ಮ ಕನ್ನಡ ಸಾಂಗ್ ಇಲ್ಲ ಇಲ್ಲಿ. ಸೊ ಅದೇ ಬೇಜಾರಾಗ್ತಾ ಇರೋದು, ಏನು ಮಾಡೋಕ್ಕಾಗಲ್ಲ. ಓಕೆ ಭಯ್ಯ, ಥ್ಯಾಂಕ್ ಯು. ಕರ್ಡು ಮತ್ತೆ ಇದೇನಿದು ಏನೋ ಕೊಟ್ಟಾರೆ ಗುರು, ಇದು ಸಾಸ್ ಥರ ಐತೆ. ಚಿಕನ್ ಬಿರಿಯಾನಿ ನೋಡೋಕ್ಕೆ ಒಂಥರ ಆಯ್ತಲ್ಲ. ನೈಸ್ ಬ್ರೋ. ಚಿಕನ್ ಬಿರಿಯಾನಿ ಬ್ಲ್ಯಾಕ್ ಪ್ಲೇಟಲ್ಲಿ 1 ಸ್ಪೂನ್ ಕೊಟ್ಟಿದ್ದಾರೆ, ಹಂಗೆ 1 ಎಗ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಸರ್ವ್ ಮಾಡ್ಕೊಳ್ಳೋಣ. ನಾನು ಎಲ್ಲ ತಿನ್ನಲ್ಲ, ಎಷ್ಟೊಂದು ತಿಂದರೆ ಕತೆ ಗೋವಿಂದ ಇವತ್ತು. ಎಮ್ಮೆ ಹಾಕಂತಿಲ್ಲ. ಲೆಗ್ ಪೀಸ್ ಇಷ್ಟು ದೊಡ್ಡ ದೇಹ ಅಂದ್ಮೇಲೆ ಕಾಲ್ ಕಾಣದೇ ಇರುತ್ತೇನೋ. ಲೆಗ್ ಪೀಸ್ ನನಗೆ, ಎಮ್ಮಿಗಲ್ಲ. ವಿಡಿಯೋಗೋಸ್ಕರ ಎಕ್ಸ್ಚೇಂಜ್ ದ ಪ್ಲೇಟ್. ಸರಿ ಗುರು, ಬಿರಿಯಾನಿ ಟೇಸ್ಟ್ ಮಾಡಿ ಹೇಳ್ಬಿಡ್ತೀನಿ ಹೆಂಗೈತೆ ಅಂತ. ನಮ್ಮ ಮನೇಲಿ ಜಗಳ ಮಾಡ್ಕೊಂಡು ಬೆಳಗ್ಗೆ ಟೊಮಾಟೊ ಬಾತ್ ಮಾಡ್ತಾರಲ್ಲ, ಆ ಥರ ಐತೆ ಗುರು. ಆ ಥರ ಬೇರೆ ಕೊಟ್ಟವ್ರೆ. ಒಂದು ಲೆಗ್ ಪೀಸ್ ಕೊಟ್ಟವ್ರೆ, ಚಿಕ್ಕ ಕೋಳಿ ಯಾವುದೋ. ಅದಕ್ಕಿದು ಪೋಲಿಯೋ ಅಟ್ಯಾಕ್ ಆಗ್ಬಿಟ್ಟೈತೆ. ಪೀಸ್ ಟೇಸ್ಟ್ ಎಲ್ಲ ಹೆಂಗಿದೆ ಲಾಸ್ಟಲ್ಲಿ ಹೇಳ್ತೀನಿ ತಿನ್ಬಿಟ್ಟು. ಏಯ್ ಸ್ಪೂನಲ್ಲಿ ತಿಂತಾನೆ ಅವನ ಬಿರಿಯಾನಿ ಕೈಯಲ್ಲಿ. ನಾಟ್ ಬ್ಯಾಡ್ ಅನ್ನೋಕ್ಕೂ ಆಗಲ್ಲ, ಗುಡ್ ಅನ್ನೋಕ್ಕೂ ಆಗಲ್ಲ. ಜಸ್ಟ್ ಓಕೆ 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 ಓಕೆ. ಫುಲ್ಲು ಲೆಗ್ಗು ತಿಂದಿದ್ದು ಇದೇ ಆಗಲಿಲ್ಲ, ಫೀಲ್ ಆಗಲಿಲ್ಲ. 2 ಪೀಸಲ್ಲ, 1 ಲೆಗ್ ಪೀಸು ಮತ್ತು ಇನ್ನೊಂದು ಚೆಸ್ಟ್ ಪೀಸು. 2 ಪೀಸು ಗುರು. 1 ಎಗ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಇವಾಗ ಎಮ್ಮಿಗೆ ಸ್ವಲ್ಪ ಕೊಡ್ತೀನಿ. ಎಮ್ಮೆ ತಿಂದು ದಪ್ಪಾಗಪ್ಪ. ಸ್ಪೂನ್ ಅಂತ ಕೇಳಿ ಕೊಟ್ಟಿರೋದು. ಪೀಸ್ ಫುಲ್ಲು ಇದಾಗಿದೆ ಅಂತ. ಏನಾಗಲಿ ಅಂತ ಪೀಸು ಕ್ರೀಮ್ ಬಂದಂಗೆ ಬರ್ತಾ ಇದೆ. ಇಲ್ಲ ಫುಲ್ ಸಾಫ್ಟ್ ಆಗೈತೆ ಪೀಸು. ನನಗೂ ಹಂಗೆ ಅನ್ನಿಸ್ತು, ಬಟ್ ನನಗೇನೋ ಮಜಾ ಕೊಡಲಿಲ್ಲ ಪೀಸ್ ಮಾತ್ರ. 1 ಎಗ್ಗು 2 ಚಿಕನ್ ಪೀಸು ಮತ್ತು ಸ್ವಲ್ಪ ರೈಸ್ ಕೊಟ್ಟಿದ್ದಾರೆ. ಇದು ಬಿರಿಯಾನಿ ಥರ ಇಲ್ಲ, ಟೊಮೊಟೊ ಬಾತ್ ಥರ ಐತೆ. ಏನೇ ಅಂದರೂ ನಮ್ಮ ನಾಟಿ ಸ್ಟೈಲೇ ಸರಿ. ಏನು ತಿಂತೀಯಾ ನೆಕ್ಸ್ಟು? ಏನೋ ಬೇಕಂತ ತೊಗೊಂತೀಯಾ? ಇದೇ ಈ ಪಟ್ಟೆ ಐತೆ ಅಂದರೆ ನೆಕ್ಸ್ಟ್ ಇನ್ನು ಯಾವ್ದು ಹೆಂಗಿರ್ತದೆ ಅಂತ್ಯಾ? ರೈಸ್ ಇಲ್ಲಿದು ಕತೆ ಬೇಡ ನನಗೆ, ಸಾಕು. ಬಿಲ್ ತೊಗೊಂಡು ಮುಂದಿನ ಕತೆ ನೋಡೋಣ. ಮೊಸರು ಬಜ್ಜಿನೂ ಬಿಡಲ್ಲ, ಕುಡ್ಕೊಂಬಿಡ್ತೀನಿ. ಅದನ್ನು ಫ್ರಿಜ್ಜಲ್ಲಿ ಇಟ್ಟು ತಂದ್ಕೊಂಬಂದವ್ರೆ. ದೊಡ್ಡ ದೊಡ್ಡ ಹೋಟ್ಲಾಗ ಹಣೆ ಬರೋಣ ಇತ್ತು. 1 ಆಮ್ಲೆಟ್ ಕೂಡ ಆರ್ಡ್ರ್ ಮಾಡಿದ್ವಿ. ಇವಾಗ ಆಮ್ಲೆಟು ಯಾವ ಥರ ಇದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಕಟ್ ಮಾಡೋಣ. ಹ್ಯಾಪಿ ಬರ್ಡೇ ಏಮಿ. ನಂದು ಇನ್ನು ಡಿಸೆಂಬರು. ಹ್ಯಾಪಿ ಬರ್ಡೇ. ಇವತ್ತು ಯಾರ್ದೈತೆ ಅವ್ರದ್ದು, ಅವರಿಗೋಸ್ಕರ ಸ್ಪೆಷಲ್ಲಾಗಿ ಕಟಿಂಗ್ ಮಾಡ್ತಾಯಿದ್ವಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರ್ದಿದೆ ಬರ್ತಡೆ ಅಂತ. ತಿಂದ್ಬಿಟ್ಟು ಹೇಳಪ್ಪ ಏಮಿ. ಸೇ
ನಮ್ಮಲ್ಲಿ ಕೈ ತೊಳೆದು ಬಂದ ಕೊಟ್ರೆ ಕುಡ್ಕೊಂಬಿಡ್ತಾರಲ್ಲ. ಹ್ಯಾಂಡ್ ವಾಶ್ ಮಾಡೋದಕ್ಕೆ ಆಲ್ರೆಡಿ ಬೌಲಲ್ಲಿ ನಿಂಬೆಹಣ್ಣು ಹಾಕಿ ಕೊಟ್ಬಿಟ್ಟವ್ರೆ. ಅದಕ್ಕೆ ಹೇಳೋದು ಗೈಸ್, ಜೀವನದಲ್ಲಿ ದುಡ್ಡಿರ್ಬೇಕು ಅಂದರೆ ಅನ್ನೋದು. ದುಡ್ಡಿದ್ರೆ ಎಲ್ಲ ಬರುತ್ತೆ ನಿಮ್ಮ ಮುಂದಕ್ಕೆ. ಮುಂಡ ಮಸ್ತು ಬಿಲ್ ನೋಡ್ಬಿಟ್ಟು ಆಮ್ಲೆಟ್. ಇನ್ನೊಂದು ಪೀಸು ಗೈಸ್. ಏಮಿ ಯಾಕೋ ಆಮ್ಲೆಟ್ ತಿನ್ನೋಕ್ಕೆ ಇಷ್ಟಪಡ್ತಾ ಇಲ್ಲ, ನಾನೇ ತಿನ್ಕೊಂಬಿಡ್ತೀನಿ. ಆಮ್ಲೆಟ್ನ ಡಿಸೈನ್ ಪ್ಲೇಟಲ್ಲಿ ಡಿಸೈನ್ ಆಗೆಲ್ಲ ತಂದು ಕೊಟ್ಬಿಟ್ರು ಗುರು. ಶೋಮಿ ಬಿಲ್, ಶೋಮಿ. ವಾವ್, ಇಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಇದನ್ನು ಸ್ಕ್ಯಾನ್ ಮಾಡಿದ್ರೆ ನೀವು ಕೌಂಟ್ರ್ ಹೋಗಂಗೆ ಇಲ್ಲ, ಇಲ್ಲೇ ಪೇ ಮಾಡ್ಬೋದು. ಅಮೌಂಟ್ ತೋರಿಸ್ಬಿಟ್ಟು ಅಲ್ಲೇ. ಎಸ್, ನಿಂಬೆಹಣ್ಣಲ್ಲಿ ಏನು ಹಿಡ್ಕೊಂಡು ಕ್ಯೂ ಉಚ್ಕೊಂಡು ಅದು ಬಿಡೋದು ಒಳಗಡೆ ಹಂಗೆ. ಬಟ್ ಇದು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಶಿಸ್ತಾಗಿ ಎದ್ದೋಗ್ಬಿಡೋಣ, ಅದು ತೊಗೊಂಬಿಡೋಣ. ಸಿಕ್ಕಿತ್ತಾ? ಸಿಂಕಾಯ್ತಲ್ಲ, ತೋರ್ಸ್ಕೊಂಬರಮ್ಮ. ಬಿಸಿನೀರು ಗುರು. ಥೂ, ಇದ್ರೊಳಗೆ ಅಸಹ್ಯ ಆಯ್ತು ನಂಗೆ ತೊಳೆಯೋಕ್ಕೆ. ಎದ್ದೋಗ್ಬಿಡೋಣ ಅಲ್ಲಿಗೆ. ಇಲ್ಲ ಟಾಯ್ಲೆಟ್ ಎಲ್ಲ ಇದೆ, ಕೈ ತೊಳೆ ಹ್ಯಾಂಡ್ ವಾಶ್ ಎಲ್ಲ ಇದೆ, ಬನ್ನಿ ತೊಳ್ಕೊಳ್ಳೋಣ. ನಾವು ಹುಡುಗರಪ್ಪ ಗಾಯ್ಸ್, ನೋಡಿ ಗಾಯ್ಸ್, ಹುಡುಗರು ನಾವು. ಹ್ಯಾಂಡ್ ವಾಶ್ ಎಲ್ಲ ಇಲ್ಲೇ ಇದೆ. ಓಕೆ, ಲೆಟ್ಸ್ ಕಮ್ ಆನ್, ಲೆಟ್ಸ್ ಗೋ. ಎಷ್ಟಣ್ಣ ಪಾನು? ಯಾನ ತಿಂದ್ರೆ ಬಿಡೋಬೇಕು, ಆ ಥರದೊಂದು ಹಾಕ್ಬಿಡ್ರಿ. ಇಲ್ಲ ಇರು ನೋಡೋಣ ಯಾವ ಥರ ಐತೆ. ಯಾವ್ದು ಹೇಳ್ರಿ, ಇದು ಎಕ್ಸ್ಪ್ಲೇನ್ ಮಾಡ್ರಿ ಸ್ವಲ್ಪ. ಏನಿಲ್ಲ ಇದು वो दोनों सेम है. मिल्क चॉकलेट, डार्क चॉकलेट, मैंगो, उसके नीचे मिल्क चॉकलेट है. चोको वनीला, चोको पिस्ता, स्ट्रॉबेरी, मगई, उसके नीचे डेट्स में मिल्क पान और मैंगो पान है, और एक लास्ट में डार्क चॉकलेट पान. ಒಂದು ಚಾಕ್ಲೇಟ್ ಕೊಡಿ ಭಯ್ಯ. ಗೈಸ್, ಇದು ಯಾವುದೋ ಡಾರ್ಕ್ ಚಾಕ್ಲೇಟ್ ತೊಗೊಂಡವನೆ, ನಾನು ನಾರ್ಮಲ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ನೋಡೋಣ ಯಾವ ಥರ ಇತ್ತು ಟೇಸ್ಟು. ಇದು ಪ್ರೈಸ್ ಎಷ್ಟು? ಬಾ ತಿನ್ಕೊಂಡು ಇದಾ ಮಾಡೋಣ. ಆಗಿದೆ. ಓಕೆ, ಡನ್. ಕಮಾನ್ ಲೆಟ್ಸ್ ಗೋ. ತೊಗೊಂಡಿದ್ದೀವಿ ಚಾಕ್ಲೇಟ್ ಪಾನ್ ಅಂತೆ. ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡ್ಬಿಡ್ತೀನಿ ಇವತ್ತು ಹೆಂಗೈತೆ ಅಂತ. ಫುಲ್ ತಿನ್ಬೇಕಾ ಇಲ್ಲ? ಭಯ ನಗ್ತಾನೆ. ಚೆನ್ನಾಗಿದೆ ಬಿಡು ಒಂಥರ. ಅಚ್ಚಾಯ ಬೈ ಸೂಪರ್. ನಿಂದೆ ಅದು ತಿನ್ಬಿಡು, ಹೆಂಗೆ ತಿಂತೀಯ ನೋಡೋಣ. ತಿನ್ಕೊಂಬಿಡು ಹಂಗೆ, ಬೈಕ್ ಹಾಕೋ, ಅದನ್ನು ಬೈಕ್ ಹಾಕೋ. ತಿನ್ಕೊಳ್ಳೋ, ಏನಾಗಲ್ಲ. ಟೇಸ್ಟ್ ಗೊತ್ತಾಗಲ್ಲ ಇವಾಗ. ಅದು ಮಿಕ್ಸ್, ಇದು ಮಿಕ್ಸ್, ಎಲ್ಲ ಮಿಕ್ಸ್ ಆಗೋಯ್ತು. ನನಗೊಂದು ಟಿಶ್ಯೂ. ಥ್ಯಾಂಕ್ಸ್ ಬ್ರೋ. ಈಗ 5 ಸ್ಟಾರಲ್ಲಿ ಎಷ್ಟು ಸ್ಟಾರ್ ಕೊಡ್ತೀಯ ಅವ್ರಿಗೆ? ಬಿರಿಯಾನಿಗೆ. ಸೊ ನಾನು 5 ಸ್ಟಾರಿಗೆ 3 ಸ್ಟಾರ್ ಕೊಡ್ತೀನಿ ಗುರು. ಏನು ಚೆನ್ನಾಗಿರ್ಲಿಲ್ಲ. ಮನೇಲಿ ಟೊಮಟೊ ಬಾತ್ ಎಷ್ಟು ಚೆನ್ನಾಗಿರ್ತದೆ. ಸೊ ಪಾನ್ ಬಿಡ ಮಾತ್ರ ಮಸ್ತಾಗಿತ್ತು. ಬಾಯಿಗೆ ಹಾಕಿದ ತಕ್ಷಣ ಹಿಂಗೆ ಒಳಗಡೆ ಹೋಗ್ಬಿಡ್ತು. ನೀವೇನಾದರೂ ತುಂಬ ಆಸೆ ಹಾಕೊಂಡು ದೊಡ್ಡ ಹೋಟ್ಲಿಗೆಲ್ಲ ಬರೋಕೆ ಹೋಗ್ಬಿಡಿ, ಸುಮ್ಮನೆ ದುಡ್ಡು ವೇಸ್ಟ್ ಅಷ್ಟೇ. ನಿಮ್ಗೆ ಗೊತ್ತಿರೋ ಸಣ್ಣ ಹೋಟ್ಲಲ್ಲೇ ಆಗಲಿ, ಹೊಟ್ಟೆ ತುಂಬ ತೃಪ್ತಿಯಾಗಿ ಊಟ ಮಾಡಿ. ಊಟ ಮಾಡಿದ್ರಾ? ಮಾಡ್ತೀರಾ? ಇಲ್ಲೇ ರೀ, ತೊಗೊಂಬರ್ತೀನಿ. ಇಲ್ಲಿ ಹೋಟ್ಲಲ್ಲಿ 2 ನಿಮಿಷ ಇಲ್ಲೇ ರೀ, ಬರ್ತೀವಿ, ತೊಗೊಂಬರ್ತೀವಿ. ಇಲ್ಲಿ ಇರ್ತೀರಾ? ಏನು ತಿಂತೀರಾ? ಇದು ಏನು ಅನ್ನ ಏನು ಊಟ ಮಾಡ್ತೀರಾ? ಬಾತಾ? ಕೇಳ್ತೀನಿ, ಏನಿದೆ ತೊಗೊಂಬರ್ತೀನಿ. ಇಲ್ಲೇ ರೀ. ಬ್ರೋ, ಒಂದು ಬಿರಿಯಾನಿ ಪಾರ್ಸಲ್ ಕೊಡ್ತೀರಾ? ಕೊಡಿ, ಒಂದು ಬಿರಿಯಾನಿ ಕೊಡಿ. ಯಾವ ನಿಮ್ಮದು? ಕೋಡಿಪಾಳ್ಯನಾ? ಮಾಡಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಬಡವ್ರಿಗೆ ಎಷ್ಟು ಹೆಲ್ಪ್ ಆಗುತ್ತೆ. ಬಿರಿಯಾನಿ ತಿಂದಿದ್ದಲ್ಲ, ಬಟ್ ಇಂಥವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಅನಿಸಿಕೆ. ದೇವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. Copyright disclaimer under Section 107 of the Copyright Act 1976. Allowance is made for fair use for purposes such as criticism, comment, news reporting, scholarship, and research. Fair use is a use permitted by copyright statute that might otherwise be infringing. Non-profit, educational, or personal use tips the balance in favor of fair use.